ಕಾರ್ಮಿಕರ ಸಮಸ್ಯೆಗೆ ಸಂಬಂಧಿಸಿದಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ, ಬನ್ನಿ ನೋಡೋಣ. ಬ್ರ್ಯಾಂಡ್ ಬೆಂಗಳೂರಿನ ಕರಾಳ ಮುಖ, ಕಾರ್ಮಿಕರು ಮನುಷ್ಯರು ಅಥವಾ ಕುರಿಗಳು ಎಂಬ ಪ್ರಶ್ನೆ ಬರ್ತಾ ಇದೆ. ಡಿಕೆಶಿ ರಾಮಲಿಂಗಾರೆಡ್ಡಿ ಅವರು ಎತ್ತ ನೋಡಿ, ಅಂಜನಾಪುರದಲ್ಲಿ ಕಾಕಿ ಕಣ್ಣೆದುರೇ ನಿಯಮ ಗಾಳಿಗೆ ತೂರಲಾಗ್ತಿದೆ. ಸಾರಿಗೆ ಇಲಾಖೆ ಸತ್ತಿದ್ಯಾ? ಕೂಲಿ ಕಾರ್ಮಿಕರನ್ನ ಕುರಿಗಳಂತೆ ತುಂಬುತ್ತಿರುವ ಕನ್ಸ್ಟ್ರಕ್ಷನ್ ಕಂಪನಿಗಳು. ಅಂಜನಾಪುರ ಟು ತುಳಸಿಪುರ ಅಕ್ರಮ ಸಾರಿಗೆಗೆ ಆರ್ಟಿಒ ಬ್ರೇಕ್ ಹಾಕೋದು ಯಾವಾಗ? ಗ್ರೇಟರ್ ಬೆಂಗಳೂರು ಅಧಿಕಾರಿಗಳೇ ಕಣ್ಣು ಬಿಡಿ. ಕಾರ್ಮಿಕರ ಜೀವದ ಜೊತೆಗೆ ಕಂಪನಿಗಳ ಚೆಲ್ಲಾಟ. ಬ್ರ್ಯಾಂಡ್ ಬೆಂಗಳೂರಿನ ಕರಾಳ ಮುಖ, ಕುರಿಗಳಿಗೂ ಸಿಗುವ ಗೌರವ ಕಾರ್ಮಿಕರಿಗಿಲ್ಲ. ಡಿಕೆಶಿ ರಾಮಲಿಂಗಾರೆಡ್ಡಿ ಅವರೇ ಎತ್ತ ನೋಡಿ, ಅಂಜನಾಪುರದಲ್ಲಿ ಕಾಕಿ ಕಣ್ಣೆದುರೇ ನಿಯಮ ಗಾಳಿಗೆ ತೂರಲಾಗ್ತಿದ್ಯಾ? ಸಾರಿಗೆ ಇಲಾಖೆ ಸತ್ತಿದ್ಯಾ ಎಂಬ ಪ್ರಶ್ನೆ ಬರ್ತಾ ಇದೆ. ಕೂಲಿ ಕಾರ್ಮಿಕರನ್ನ ಕುರಿಗಳಂತೆ ತುಂಬುತ್ತಿದ್ದಾರೆ ಕನ್ಸ್ಟ್ರಕ್ಷನ್ ಕಂಪನಿಗಳ ಮಾಲೀಕರು. ಅಂಜನಾಪುರ ಟು ತುಳಸಿಪುರ ಅಕ್ರಮ ಸಾರಿಗೆಗೆ ಆರ್ಟಿಒ ಬ್ರೇಕ್ ಹಾಕೋದು ಯಾವಾಗ? ಗ್ರೇಟರ್ ಬೆಂಗಳೂರು ಅಧಿಕಾರಿಗಳೇ ಕಣ್ಣು ಬಿಡಿ. ಕಾರ್ಮಿಕರ ಜೀವದ ಜೊತೆ ಕಂಪನಿಗಳ ಚೆಲ್ಲಾಟ. ಬೆಂಗಳೂರು ನಗರದಲ್ಲಿ ಕೂಲಿ ಕಾರ್ಮಿಕರನ್ನ ಕುರಿಗಳಂತೆ ನಡೆಸಿಕೊಳ್ಳುತ್ತಿರುವ ಘಟನೆಗಳು ಹೆಚ್ಚಾಗುತ್ತಿವೆ ಎಂದು ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ. ನಗರದ ವಿವಿಧೆಡೆಗಳಲ್ಲಿ ಕಾರ್ಮಿಕರನ್ನ ತುಂಬಿಕೊಂಡು ಹೋಗುವ ವಾಹನಗಳ ದುಸ್ಥಿತಿ, ಕಾರ್ಮಿಕರ ಸುರಕ್ಷತೆ ಮತ್ತು ಅವರ ಹಕ್ಕುಗಳ ಉಲ್ಲಂಘನೆ ಬಗ್ಗೆ ಹಲವು ದೂರುಗಳು ಕೇಳಿಬಂದಿವೆ. ಈ ಕುರಿತು ಸಂಬಂಧಪಟ್ಟ ಇಲಾಖೆಗಳಾದ ಸಾರಿಗೆ ಇಲಾಖೆ, ಕಾರ್ಮಿಕ ಇಲಾಖೆ ಮತ್ತು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಧಿಕಾರಿಗಳ ನಿರ್ಲಕ್ಷ್ಯದ ಬಗ್ಗೆ ವ್ಯಾಪಕ ಟೀಕೆಗಳು ಕೇಳಿಬಂದಿವೆ. ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಅಂಜನಾಪುರ ವಾರ್ಡ್ನ ತುಳಸಿಪುರ ಮುಖ್ಯ ರಸ್ತೆಯಲ್ಲಿ ಇಂತಹ ಘಟನೆಗಳು ಹೆಚ್ಚಾಗಿ ಕಂಡು ಬರ್ತಾ ಇವೆ ಎಂದು ಸ್ಥಳೀಯರು ಆರೋಪ ಮಾಡಿದ್ದಾರೆ. ಕಟ್ಟಡ ನಿರ್ಮಾಣ ಕಂಪನಿಗಳು ಕಾರ್ಮಿಕರನ್ನ ತುಂಬಿಕೊಂಡು ಹೋಗಲು ಸೂಕ್ತವಲ್ಲದ ವಾಹನಗಳನ್ನ ಬಳಸ್ತಾ ಇವೆ. ಅಲ್ಲದೆ ಕಾರ್ಮಿಕರಿಗೆ ಕನಿಷ್ಠ ಸೌಲಭ್ಯಗಳನ್ನ ಸಹ ಒದಗಿಸ್ತಾ ಇಲ್ಲ ಎಂಬ ದೂರುಗಳು ಕೇಳಿಬಂದಿವೆ. ಈ ಕುರಿತು ಮಾತನಾಡಿರುವ ಸ್ಥಳೀಯ ನಿವಾಸಿಗಳು, ಕಾರ್ಮಿಕರನ್ನ ತುಂಬಿಕೊಂಡು ಹೋಗುವ ವಾಹನಗಳನ್ನ ನೋಡಲು ಭಯಾನಕವಾಗಿದೆ. ಪ್ರಯಾಣದ ಸಮಯದಲ್ಲಿ ಯಾವುದೇ ರೀತಿಯ ಸುರಕ್ಷತಾ ಕ್ರಮಗಳನ್ನ ಕೈಗೊಂಡಿಲ್ಲದಿರುವುದು ಎಂದು ದೂರಿದ್ದಾರೆ. ಯಾಕೆ ಜನಗಳನ್ನ ಟ್ರಾಕ್ಟರ್ ತುಂಬಿಕೊಂಡು ಹೋಗ್ತಾ ಇದೆಯಾ? ಯಾಕೆ ಒಂದ್ಸತಿ ಆಲ್ರೆಡಿ FIR ಕೂಡ ಆಗಿದೆ, ಇದ್ರ ಜನಗಳನ್ನ ಟ್ರಾಕ್ಟರ್ ತುಂಬಿಕೊಂಡು ಹೋಗ್ಬಾರ್ದು ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡಲು ಸ್ಥಳೀಯ ವರದಿಗಾರರಾದಂತಹ ಚಂದ್ರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಚಂದ್ರು, ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ಇನ್ನು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಅಂಜನಾಪುರವನ್ನ ತುಳಸಿಪುರ ಮುಖ್ಯ ರಸ್ತೆಯಲ್ಲಿ ಇದೊಂದು ಅವಮಾನೀಯ ಘಟನೆ ಕಂಡು ಬರ್ತಿದೆ ಅಂತ ಹೇಳ್ಬೋದಾಗಿರ್ಬೇಕಾ. ಏನೋ ಫ್ಯಾಕ್ಟರಿಗಳಲ್ಲಿ ಅಥವಾ ಕಂಪನಿಗಳ ಅಥವಾ ಯಾವ್ದೊಂದು ಕಂಪನಿಗಳಲ್ಲಿ ಕೆಲಸ ಮಾಡೋ ದಿನಕೂಲಿ ಕಾರ್ಮಿಕರನ್ನ ಒಂದ್ ರೀತಿ ಕುರಿಗಳನ್ನ ತುಂಬಿಕೊಂಡು ಹೋಗುವಂತಹ ರೀತಿಯಲ್ಲಿ ಟ್ರಾಕ್ಟರ್ ಗಳನ್ನ ತುಂಬಿಕೊಂಡು ಹೋಗುವಂತದ್ದು ಒಂದ್ ರೀತಿ ದಿನಕೂಲಿ ಕಾರ್ಮಿಕರಿಗೆ ಒಂದ್ ರೀತಿ ಅವಮಾನೀಯ ಅಂತ ನೋಡಿದಾಗ ಒಂದ್ ರೀತಿ ದುರದೃಷ್ಟಕರ ಸಂಗತಿ ಅಂತಾನೆ ಹೇಳ್ಬೋದಾಗಿದೆ. ಏನಪ್ಪಾ ವಿಚಾರ ಅಂತಂದ್ರೆ ಯಾವುದೇ ಒಬ್ಬ ದಿನಕೂಲಿ ಕಾರ್ಮಿಕರನ್ನ ಕನಿಷ್ಠ ಮಾನವ ರೀತಿಯನ್ನ ನಡೆಸತಕ್ಕಂಥದ್ದು ಮತ್ತೆ ಒಂದಷ್ಟು ವಿಚಾರಗಳನ್ನ ಅವರ
ಅವರಿಂದ ಒಂದಷ್ಟು ಶ್ರಮವನ್ನ ತೆಗೆದುಕೊಂಡ ಕಂಪನಿಗಳು ಅವ್ರಿಗೆ ಮೂಲಭೂತ ಸೌಕರ್ಯಗಳನ್ನ ಅಂದ್ರೆ ಒಂದ್ ಕಡೆಯಿಂದ ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಅವ್ರನ್ನ ಒಂದಷ್ಟು ರೂಮ್ಗಳನ್ನ ಮಾಡಿರ್ತಾರೆ, ಅಲ್ಲಿಂದ ಅವ್ರನ್ನ ಕರ್ಕೊಂಡು ಬರೋದು ಅವರೇ ಒಪ್ಕೊಂಡಿರ್ತಾರೆ. ಆ ಒಂದು ಯಾಕಂದ್ರೆ ಅವರೆಲ್ಲರೂ ಕೂಡ ಬೇರೆ ಸ್ಥಳೀಯವಾಗಿ ಇರೋದಿಲ್ಲ, ಎಲ್ಲರೂ ಕೂಡ ಉತ್ತರ ಕರ್ನಾಟಕ ಆಗಿರ್ಬೋದು ಮತ್ತೆ ಬೇರೆ ಬೇರೆ ರಾಜ್ಯಗಳಿಂದ ಇವ್ರಿಗೆ ಕೆಲಸವನ್ನ ಮಾಡ್ಲಿಕ್ಕೆ ಬಂದಿರ್ತಾರೆ. ದಿನಗೂಲಿ ಲೆಕ್ಕದಲ್ಲಿ ಅವ್ರನ್ನ ಯಾವುದೇ ರೀತಿಯ ಒಂದು ಟ್ರಾನ್ಸ್ಪೋರ್ಟ್ ಅನ್ನೋ ವ್ಯವಸ್ಥೆ ಅವ್ರಿಗೆ ಮಾಡ್ಕೊಡದೆ ಮತ್ತೆ ಇಲ್ಲೂ ಕೂಡ ಕೆಲವೊಂದು ವಿಚಾರಗಳನ್ನ ಮುಖ್ಯವಾಗಿ ಪರಿಗಣನೆ ತೆಗೆದುಕೊಳ್ಬೇಕಾದ್ರೆ ಅವ್ರಿಗೆ ದಿನಗೂಲಿ ಕೊಡುವಂತ ಸಂದರ್ಭದಲ್ಲಿ ಒಂದಷ್ಟು ಕಡಿಮೆ ಸಂಬಳವನ್ನ ನೀಡುತ್ತೆ. ಮತ್ತೆ ಅವ್ರನ್ನ ಎಲ್ಲೇ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ತೆಗೆದು ಅವ್ರ ಕನಿಷ್ಠ ಒಂದಷ್ಟು ಸುರಕ್ಷಿತವಾದ ಒಂದು ಟ್ರಾನ್ಸ್ಪೋರ್ಟ್ ಅನ್ನ ನೀಡಬೇಕಾಗಿರುವಂತ ಕಂಪನಿಗಳು ಒಂದ್ ರೀತಿ ಕುರಿಗಳನ್ನ ತುಂಬಿಕೊಂಡು ಹೋಗುವಂತ ರೀತಿಯಲ್ಲಿ ಟ್ರಾಕ್ಟರ್ಗಳನ್ನು ತುಂಬಿಕೊಂಡು ಹೋಗಿರೋ ಘಟನೆ ಇಲ್ಲಿ ಕಂಡು ಬಂದಿರ್ತಕ್ಕಂಥದ್ದು. ಇದೇ ಒಂದು ಸ್ಥಳದಲ್ಲಿ ಇದೇ ಒಂದು ಜಾಗದಲ್ಲಿ ಕಳೆದ ಒಂದು 6 ತಿಂಗಳ ಹಿಂದೆ ಇದೇ ರೀತಿಯ ಒಂದು ಟ್ರ್ಯಾಕ್ಟರ್ ನಲ್ಲಿ ದಿನಗೂಲಿ ಕಾರ್ಮಿಕರನ್ನ ತುಂಬಿಕೊಂಡು ಹೋಗುವಂತ ಸಂದರ್ಭದಲ್ಲಿ ಟ್ರ್ಯಾಕ್ಟರ್ ಅಪ್ಸೈಡ್ ಆಗಿ ಒಂದಷ್ಟು ಆಕ್ಸಿಡೆಂಟ್ ಅನ್ನ ಆಗಿರ್ತದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ತಲಗಟ್ಟಪುರ ಟ್ರಾಫಿಕ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಂಪ್ಲೇಂಟ್ ಸಹ ಆಗಿರ್ತದೆ. ಇಷ್ಟೆಲ್ಲ ಆದ್ರೂ ಸಹ ಸ್ಥಳೀಯ ಟ್ರಾಫಿಕ್ ಪೊಲೀಸ್ ಅವರಾಗಿರ್ಬೋದು ಮತ್ತೆ ಸ್ಥಳೀಯ RTO ಅಧಿಕಾರಿಗಳಾಗಿರ್ಬೋದು ಮತ್ತೆ ಕಾರ್ಮಿಕ ಇಲಾಖೆಯ ಅಧಿಕಾರಿಗಳು ಯಾವುದೇ ರೀತಿಯ ಸಹ ಕ್ರಮಗಳನ್ನ ತೆಗೆದುಕೊಂಡೇ ಇರುವುದು ಈ ಒಂದು ಘಟನೆಗೆ ಸಾಕ್ಷ್ಯ ಆಗಿದೆ ಅಂತ ಹೇಳ್ಬೋದಾಗಿದೆ. ಸುರೇಖಾ, ಸುಮಾರು ಎಷ್ಟು ಜನ ಕಾರ್ಮಿಕರನ್ನ ಈ ರೀತಿ ಪ್ರತಿದಿನ ಇದೇ ರೀತಿ ನಡೆಸ್ಕೊಳ್ಳಲಾಗ್ತಿದ್ಯಾ? ಸುರೇಖಾ, ಖಂಡಿತವಾಗ್ಲೂ ಈ ಒಂದು ರಸ್ತೆಯಲ್ಲಿ ಸಾಕಷ್ಟು ಕಂಪನಿಗಳಿದ್ದಾವೆ. ಈಗಾಗಲೇ ನೋಡಿ ಆ ಎಲ್ಲಾ ಕಂಪನಿಗಳಲ್ಲಿ ಕೆಲಸ ಮಾಡೋದು ದಿನಗೂಲಿ ಕಾರ್ಮಿಕರನ್ನ ಒಂದು ಟೆಂಪೋ ಆಗಿರ್ಬೋದು ಮತ್ತೆ ಟ್ರ್ಯಾಕ್ಟ್ ಆಗಿರ್ಬೋದು ಮತ್ತೆ ಒಂದಷ್ಟು ವಾಣಿಜ್ಯ ಉದ್ದೇಶಕ್ಕೆ ಬಳಸುವಂತಹ ಅಂದ್ರೆ ಬಿಲ್ಡಿಂಗ್ ಗಳಿಗೆ ಕಟ್ಟಲಿಕ್ಕೆ ಕಚ್ಚಾ ವಸ್ತುಗಳನ್ನ ಟ್ರಾನ್ಸ್ಪೋರ್ಟ್ ಮಾಡುವಂತಹ ವೆಹಿಕಲ್ ಗಳಲ್ಲಿ ದಿನಗೂಲಿ ಕಾರ್ಮಿಕರನ್ನ ಟ್ರಾನ್ಸ್ಪೋರ್ಟ್ ಮಾಡತಕ್ಕಂಥದ್ದು ಈ ರಸ್ತೆಯಲ್ಲಿ ಸರ್ವೇ ಸಾಮಾನ್ಯವಾಗಿದೆ. ಮತ್ತೆ ಇದಲ್ಲದೆ ಈ ಒಂದು ವಿಚಾರಕ್ಕೆ ಎಲ್ಲಾ ವಿಚಾರಗಳು ಟ್ರಾಫಿಕ್ ಪೊಲೀಸರ ವಿಚಾರ ಗೊತ್ತೇ ಇರುತ್ತೆ, ಮತ್ತೆ RTO ಅಧಿಕಾರಿಗಳ ವಿಚಾರ ಗೊತ್ತಿರುತ್ತೆ, ಮತ್ತೆ ಲೇಬರ್ ಡಿಪಾರ್ಟ್ಮೆಂಟ್ ವಿಚಾರ ಗೊತ್ತು. ಆದ್ರೂ ಕೂಡ ಅವ್ರು ಯಾಕೆ ಆಕ್ಷನ್ ತಗೋತಾ ಎಲ್ಲರಿಗೂ ಗೊತ್ತಿದ್ದು ಕಣ್ಮುಚ್ಕೊಂಡಿದಾರ, ಯಾಕೆ ಅವ್ರ ಮೇಲೆ ಆಕ್ಷನ್ ತಗೋತಾ ಇಲ್ಲ? ಯಾಕೆ ದಿನಗೂಲಿ ಕಾರ್ಮಿಕರ ಮನುಷ್ಯರಲ್ವಾ, ಕುರಿಗಳ ಅನ್ನೋದು ಇಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಅಥವಾ ಸಾಮಾಜಿಕ ವಲಯದಲ್ಲಿ ಒಂದು ಪ್ರಶ್ನೆ ಇಲ್ಲಿ ಮೂಡಿ ಬಂದಿದೆ ಅಂತ ಹೇಳ್ಬೋದಾಗಿದೆ. ಸುರೇಖಾ, ಎಸ್ ಚಂದ್ರು, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ. ಯಾಕೆ ಒಂದ್ಸತಿ ಆಲ್ರೆಡಿ FIR ಕೂಡ ಆಗಿದೆ, ಇದರ ಜನಗಳನ್ನ ಟ್ರಾಕ್ಟರ್ ತುಂಬಿಕೊಂಡು ಹೋಗ್ಬಾರ್ದು ಅಂತ ಹೇಳ್ರಿ. ಯಾಕೆ ಜನಗಳನ್ನ ಟ್ರಾಕ್ಟರ್ ತುಂಬಿಕೊಂಡು ಹೋಗ್ತಾ ಇದೆಯಾ? ಯಾಕೆ ಒಂದ್ಸತಿ ಆಲ್ರೆಡಿ FIR ಕೂಡ ಆಗಿದೆ, ಇದರ ಜನಗಳನ್ನ ಟ್ರಾಕ್ಟರ್ ತುಂಬಿಕೊಂಡು ಹೋಗ್ಬಾರ್ದು ಅಂತ ಹೇಳ್ರಿ. ಬರ್ರಿ. ಯಾಕೆ ಜನಗಳನ್ನ ಟ್ರಾಕ್ಟರ್ ತುಂಬಿಕೊಂಡು ಹೋಗ್ತಾ ಇದೆಯಾ? ಯಾಕೆ ಒಂದ್ಸತಿ ಆಲ್ರೆಡಿ FIR ಕೂಡ ಆಗಿದೆ, ಇದರ ಜನಗಳನ್ನ ಟ್ರಾಕ್ಟರ್ ತುಂಬಿಕೊಂಡು ಹೋಗ್ಬಾರ್ದು ಅಂತ ಯಾಕೆ ಜನಗಳನ್ನ ಟ್ರಾಕ್ಟರ್ ತುಂಬಿಕೊಂಡು ಹೋಗ್ತಾ ಇದೆಯಾ? ಯಾಕೆ ಒಂದ್ಸತಿ ಆಲ್ರೆಡಿ FIR ಕೂಡ ಆಗಿದೆ, ಇದರ ಜನಗಳನ್ನ ಟ್ರಾಕ್ಟರ್ ತುಂಬಿಕೊಂಡು ಹೋಗ್ಬಾರ್ದು ಅಂತ
ಹೇಳ್ರಿ. ಯಾಕೆ ಜನಗಳನ್ನ ಟ್ರಾಕ್ಟರ್ ತುಂಬಿಕೊಂಡು ಹೋಗ್ತಾ ಇದೆಯಾ? ಯಾಕೆ ಒಂದ್ಸತಿ ಆಲ್ರೆಡಿ FIR ಕೂಡ ಆಗಿದೆ, ಇದ್ರ ಜನಗಳನ್ನ ಟ್ರಾಕ್ಟರ್ ತುಂಬಿಕೊಂಡು ಹೋಗ್ಬಾರ್ದು ಅಂತ ಹೇಳ್ರಿ. ಯಾಕೆ ಜನಗಳನ್ನ ಟ್ರಾಕ್ಟರ್ ತುಂಬಿಕೊಂಡು ಹೋಗ್ತಾ ಇದೆಯಾ? ಯಾಕೆ ಒಂದ್ಸತಿ ಆಲ್ರೆಡಿ FIR ಕೂಡ ಆಗಿದೆ, ಇದ್ರ ಜನಗಳನ್ನ ಟ್ರಾಕ್ಟರ್ ತುಂಬಿಕೊಂಡು ಹೋಗ್ಬಾರ್ದು ಅಂತ ಹೇಳ್ರಿ. ಬರ್ರಿ. ಯಾಕೆ ಜನಗಳನ್ನ ಟ್ರಾಕ್ಟರ್ ತುಂಬಿಕೊಂಡು ಹೋಗ್ತಾ ಇದೆಯಾ? ಯಾಕೆ ಒಂದ್ಸತಿ ಆಲ್ರೆಡಿ FIR ಕೂಡ ಆಗಿದೆ, ಇದ್ರ ಜನಗಳನ್ನ ಟ್ರಾಕ್ಟರ್ ತುಂಬಿಕೊಂಡು ಹೋಗ್ಬಾರ್ದು ಅಂತ ಈ ಬಗ್ಗೆ ಮಾತನಾಡಲು ಪವಿತ್ರ ಸಾಮಾಜಿಕ ಹೋರಾಟಗಾರ್ತಿಯಾದಂತ ಪವಿತ್ರ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಅವರ ಅಭಿಪ್ರಾಯ ಏನಿದೆ, ಅಲ್ಲಿ ಎಷ್ಟು ದಿನಗಳಿಂದ ಈ ರೀತಿ ಸಮಸ್ಯೆ ಇದೆ ಅನ್ನೋದನ್ನ ಅವರಿಂದ ತಿಳ್ಕೊಳ್ಳೋಣ. ಪವಿತ್ರ ಅವರೇ, ಈ ರೀತಿ ತುಳಸಿಪುರ ಮುಖ್ಯ ರಸ್ತೆಯಲ್ಲಿ ಇಂತಹ ಒಂದು ಘಟನೆ ನಡೆದಿದೆ. ಏನು ಲೇಬರ್ಸ್ ನ ಈ ರೀತಿ ಟ್ರ್ಯಾಕ್ಟರ್ ನಲ್ಲಿ ಕರೆದುಕೊಂಡು ಹೋಗ್ತಾ ಇರುವಂತದ್ದು, ಇದು ಎಷ್ಟು ದಿನಗಳಿಂದ ಈ ತರ ವ್ಯವಸ್ಥೆ ಇದೆ ಅಲ್ಲಿ? ಮೇಡಮ್, ಸುಮಾರು ವರ್ಷಗಳಿಂದಾನೇ ಈ ತರ ನಡೀತಾ ಇದೆ. ಸುಮಾರು ಹೋದ ವರ್ಷನೂ ಕೂಡ ನಾವು ಅದರ ಬಗ್ಗೆಯಲ್ಲಿ ಒಂದು ಆಕ್ಸಿಡೆಂಟ್ ಕೂಡ ಆಗತ್ತೆ. ಅಲ್ಲಿ ಲೇಬರ್ ಗಾಡಿಗಳಲ್ಲಿರುವಂತ ಜನಗಳಿಗೆ ಸಣ್ಣ ಪುಟ್ಟ ಗಾಯಗಳು ಕೂಡ ಆಗ್ತತೆ. ಅದ್ರ ವಿಚಾರವಾಗಿ ಪೊಲೀಸ್ ಠಾಣೆಗೆ ಟ್ರಾಫಿಕ್ಗೆ ಗಮನಕ್ಕೆ ತಗೊಂಡ್ಬಂದು ಅವ್ರ ಮೇಲೆ FIR ಕೂಡ ಮಾಡಿಸಿರ್ತೀವಿ. ಅದಾದ್ರೂ ಕೂಡ ಎಚ್ಚೆತ್ಕೊಂಡು ಮತ್ತೆ ಅದೇನೆ ಕಂಟಿನ್ಯೂಸ್ಲಿ ಮಾಡ್ಕೊಂಡು ಯಾವಾಗ್ಲೂ ಎವ್ರಿ ಡೇ ಇದೇ ರೀತಿಯಲ್ಲಿ ಜನಗಳನ್ನ ಕರ್ಕೊಂಡು ಹೋಗೋದನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಜೆಂಟ್ಸ್ ನ ಮಾತ್ರ ಕರ್ದ್ಕೊಂಡು ಹೋಗ್ತಾರ, ಅಥವಾ ಲೇಡೀಸ್ ಜೆಂಟ್ಸ್ ಎಲ್ಲಾರನು ಒಂದೇ ರೀತಿ ಇದೇ ತರ ವಾಹನಗಳಲ್ಲಿ ಪ್ರತಿನಿತ್ಯ ಕರೆದುಕೊಂಡು ಹೋಗ್ತಾರ? ಪ್ರತಿನಿತ್ಯ ಲೇಡೀಸು ಮತ್ತೆ ಗಂಡ್ ಮಕ್ಕಳನ್ನ ಒಂದೇ ವೆಹಿಕಲ್ ಗಳಲ್ಲಿ ಕುಣಿಸ್ಕೊಂಡ್ ಕರ್ಕೊಂಡ್ ಹೋಗ್ತಾರೆ. ಇವತ್ತು ಯಾವ್ದೇ ಅದು ಲಗೇಜು ಮತ್ತೆ ಈ ತಾರ್ ಬರುತ್ತಲ್ವಾ ರೋಡಿಗೆ ಹಾಕಂತದ್ದು, ಅದು ಡ್ರಮ್ಗಳನ್ನೆಲ್ಲ ಇಟ್ಕೊಂಡ್ ಹೋಗ್ತಿದ್ರು. ಇವತ್ತು ಆತರ ಯಾವ್ದೂನು ಡ್ರಮ್ಗಳನ್ನ ಮೆಟೀರಿಯಲ್ಸ್ ಅನ್ನ ಇಲ್ದೆ ಬೇರೆ ಖಾಲಿ ಜನಗಳನ್ನ ಮಾತ್ರ ಕರ್ಕೊಂಡ್ ಹೋಗ್ತಿದ್ರು ಮೇಡಮ್ ಇವತ್ತು. ಈ ಬಗ್ಗೆ ಅಧಿಕಾರಿಗಳಿಗೆ ತಿಳಿದಿದ್ಯಾ? ಮಾಹಿತಿ ಇದ್ರೂ ಕೂಡ ಅವರು ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರಾ? ಮೇಡಮ್, ಇದ್ರ ಬಗ್ಗೆಯಲ್ಲಿ ಅಧಿಕಾರಿಗಳಿಗೆ ಎಲ್ರಿಗೂ ಗಮನಕ್ಕಿದೆ. ಬಟ್ ಎಲ್ಲರೂ ಕೂಡ ಗಮನದಲ್ಲಿದ್ರು ಸಹ ಯಾವ್ದನ್ನು ಕೂಡ ತಲೆಗೆ ಹಾಕೊಳ್ದೆ ನಿರ್ಲಕ್ಷ್ಯ ಮಾಡ್ತಿದ್ದಾರೆ. ಈ ಬಗ್ಗೆ ನೀವು ಅವ್ರಿಗೆ ತಿಳಿಸಿರ್ಬಹುದಾ? ತಿಳಿಸಿದೀವಿ ಮೇಡಮ್, ತಿಳಿಸಿದೀವಿ. ತಿಳಿಸಿದ್ರು ಕೂಡ ಅಧಿಕಾರಿಗಳು ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ಇದುವರೆಗೂ? ಯಾವುದೇ ರೀತಿ ಇದಾಗ್ಲಿಲ್ಲ ಮೇಡಮ್, ತಗೊಳ್ಳಿಲ್ಲ ಅವರು. ಎಸ್ ಪವಿತ್ರ, ಧನ್ಯವಾದ ಇಷ್ಟೊತ್ತು ನಮ್ ಜೊತೆ ನೇರ ಸಂಪರ್ಕದಲ್ಲಿ ಮಾತನಾಡಿದಕ್ಕೆ. ಥ್ಯಾಂಕ್ ಯು. ಎಸ್, ತುಳಸಿಪುರ ಮುಖ್ಯ ರಸ್ತೆಯಲ್ಲಿ ಇಂತಹ ಘಟನೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುವಂತದ್ದು. ಈಗ ನೇರ ಸಂಪರ್ಕದಲ್ಲಿ ಪವಿತ್ರ ಅವರು ನಮ್ಗೆ ತಿಳಿಸಿದ್ರು ಏನಂತಂದ್ರೆ, ಪ್ರತಿನಿತ್ಯ ಅಂದ್ರೆ ಸುಮಾರು ದಿನಗಳಿಂದ ಇದೇ ರೀತಿ ನಡೀತಾ ಇದೆ. ನಾವು ಅಧಿಕಾರಿಗಳಿಗೂ ಕೂಡ ಮಾಹಿತಿಯನ್ನ ನೀಡಿದ್ದೀವಿ, ಆದ್ರೆ ಅಧಿಕಾರಿಗಳು ಇದ್ರ ಬಗ್ಗೆ ತುಂಬಾ ನಿರ್ಲಕ್ಷ್ಯತನ ತೋರಿಸ್ತಿದ್ದಾರೆ ಅಂತ ಆರೋಪವನ್ನ ಮಾಡಿದ್ದಾರೆ. ಏನು ಕಟ್ಟಡ ನಿರ್ಮಾಣ ಕಂಪನಿಗಳು ಕಾರ್ಮಿಕರನ್ನ ತುಂಬಿಕೊಂಡು ಹೋಗಲು
ಸೂಕ್ತವಲ್ಲದ ವಾಹನಗಳನ್ನ ಬಳಸ್ತಾ ಇವೆ ಅನ್ನೋದು ಆರೋಪ ಇಲ್ಲಿ ಕಂಡು ಬರ್ತಾ ಇದೆ. ಅಲ್ಲದೆ ಕಾರ್ಮಿಕರಿಗೆ ಕನಿಷ್ಠ ಸೌಲಭ್ಯಗಳನ್ನ ಸಹ ಒದಗಿಸಿಲ್ಲ ಎಂಬ ದೂರುಗಳು ಇಲ್ಲಿ ಕೇಳಿ ಬಂದಿದೆ. ಯಾಕೆ ಜನಗಳನ್ನ ಟ್ರಾಕ್ಟರ್ ತುಂಬಿಕೊಂಡು ಹೋಗ್ತಾ ಇದೆಯಾ? ಯಾಕೆ ಒಂದ್ಸತಿ ಆಲ್ರೆಡಿ FIR ಕೂಡ ಆಗಿದೆ, ಇದ್ರ ಜನಗಳನ್ನ ಟ್ರಾಕ್ಟರ್ ತುಂಬಿಕೊಂಡು ಹೋಗ್ಬಾರ್ದು ಅಂತ ಹೇಳ್ರಿ. ಯಾಕೆ ಜನಗಳನ್ನ ಟ್ರಾಕ್ಟರ್ ತುಂಬಿಕೊಂಡು ಹೋಗ್ತಾ ಇದೆಯಾ? ಯಾಕೆ ಒಂದ್ಸತಿ ಆಲ್ರೆಡಿ FIR ಕೂಡ ಆಗಿದೆ, ಇದ್ರ ಜನಗಳನ್ನ ಟ್ರಾಕ್ಟರ್ ತುಂಬಿಕೊಂಡು ಹೋಗ್ಬಾರ್ದು ಅಂತ ಹೇಳ್ರಿ. ಬೆಂಗಳೂರು ಮಹಾನಗರ ಪಾಲಿಕೆ ಅಧಿಕಾರಿಗಳ ನಿರ್ಲಕ್ಷ್ಯತನ ಇಲ್ಲಿ ಎದ್ದು ಕಾಣಿಸ್ತಾ ಇದೆ. ಅಂದ್ರೆ ಸ್ಥಳೀಯರು ಇದ್ರ ಬಗ್ಗೆ ದೂರು ಸಲ್ಲಿಸಿದ್ರು ಕೂಡ, ಮಾಹಿತಿ ನೀಡಿದ್ರು ಕೂಡ ಅಧಿಕಾರಿಗಳು ಇದುವರೆಗೂ ಯಾವುದೇ ರೀತಿ ಕ್ರಮವನ್ನ ಕೈಗೊಂಡಿಲ್ಲ. ಅಂದ್ರೆ ಕಾರ್ಮಿಕರನ್ನ ಈ ರೀತಿ ವಾಹನಗಳಲ್ಲಿ ಸಂಚಾರ ನಡೆಸಬಾರ್ದು ಕಾರ್ಮಿಕರು ಈ ರೀತಿ ವಾಹನಗಳಲ್ಲಿ ಅನ್ನೋ ನಿಯಮ ಇದೆ. ಆದ್ರೂ ಕೂಡ ನಿಯಮಗಳನ್ನೆಲ್ಲ ಗಾಳಿಗೆ ತೂರಿ ಅಲ್ಲಿನ ಅಧಿಕಾರಿಗಳು ಕಂಡ್ರು ಕಾಣದೇ ಇರೋ ರೀತಿ ಇದ್ದಾರೆ ಅನ್ನೋದು ಅಲ್ಲಿನ ಆರೋಪ ಆಗಿದೆ. ಸ್ಥಳೀಯರು ಕೂಡ ಇದ್ರ ಬಗ್ಗೆ ಗಂಭೀರ ಆರೋಪವನ್ನ ಮಾಡ್ತಿದ್ದಾರೆ, ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಕಟ್ಟಡ ನಿರ್ಮಾಣ ಕಂಪನಿಗಳು ಕೂಡ ಇದ್ರ ಬಗ್ಗೆ ಕಿಂಚಿತ್ತೂ ಒಂದು ಯಾವುದೇ ರೀತಿ ಗಮನವನ್ನ ಕೊಡದೆ ನಿರ್ಲಕ್ಷ್ಯತನವನ್ನ ತೋರಿಸ್ತಾ ಇರೋದು ಇಲ್ಲಿ ಗೊತ್ತಾಗ್ತಾ ಇದೆ. ಕಾರ್ಮಿಕರಿಗೆ ಯಾವುದೇ ಸುರಕ್ಷತೆ ಇಲ್ಲದಿರುವುದು ನಾವು ಇಲ್ಲಿ ನೋಡಬಹುದು. ಕಾರ್ಮಿಕರಿಗೆ ಕನಿಷ್ಠ ಸೌಲಭ್ಯಗಳನ್ನ ಸಹ ಇಲ್ಲಿ ಒದಗಿಸ್ತಾ ಇಲ್ಲ ಎಂಬ ದೂರುಗಳು ಕೂಡ ಕೇಳಿ ಬಂದಿವೆ. ಸ್ಥಳೀಯರು ಈ ಬಗ್ಗೆ ಮಾತನಾಡಿದ್ದಾರೆ. ಸ್ಥಳೀಯರು ಏನು ಹೇಳಿದ್ದಾರೆ ಅಂದ್ರೆ, ಕಾರ್ಮಿಕರನ್ನ ತುಂಬಿಕೊಂಡು ಹೋಗೋ ವಾಹನಗಳನ್ನ ನೋಡೋಕೆ ಭಯಾನಕ ಆಗಿದೆ. ಅಂದ್ರೆ ಯಾವುದೇ ರೀತಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೂ ಕೂಡ ಕಾರ್ಮಿಕರ ಜೀವಕ್ಕೆ ಹೊಣೆ ಯಾರು ಎಂಬುದು ಇಲ್ಲಿನ ಪ್ರಶ್ನೆ ಅಂತ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಟ್ರಾಕ್ಟರ್ ತುಂಬಿಕೊಂಡು ಹೋಗ್ತಾ ಇದೆಯಾ? ಯಾಕೆ ಜನಗಳನ್ನ ಟ್ರಾಕ್ಟರ್ ತುಂಬಿಕೊಂಡು ಹೋಗ್ತಾ ಇದೆಯಾ? ಯಾಕೆ ಒಂದ್ಸತಿ ಆಲ್ರೆಡಿ FIR ಕೂಡ ಆಗಿದೆ, ಇದ್ರ ಜನಗಳನ್ನ ಟ್ರಾಕ್ಟರ್ ತುಂಬಿಕೊಂಡು ಹೋಗ್ಬಾರ್ದು ಅಂತ